ಯುದ್ಧ ಪೀಡಿತ ಪ್ರದೇಶದಲ್ಲಿ ಶಿವಾರಾಧನೆ. ಯೋಗದತ್ತ ಮುಖ ಮಾಡಿದ್ದಾರೆ ಪ್ಯಾಲೆಸ್ತೀನಿಯರು. ಅಲ್ಲಿನ ಟಿವಿಯಲ್ಲೂ ಕೇಳುತ್ತಿದೆ ಓಂ ನಮಃ ಶಿವಾಯ. ಪ್ಯಾಲೆಸ್ತೀನ್ ಅಂದರೆ ನೆನಪಾಗುವುದು ಯುದ್ಧ, ಸಾವು, ನೋವು, ಆಕ್ರಂದನ, ಆಕ್ರೋಶ. ಆದರೆ ಇದೆಲ್ಲದರ ಮಧ್ಯೆ ಅಲ್ಲಿನ ಜನರು ಸನಾತನದತ್ತ ಮುಖ ಮಾಡಿರುವುದು ನಿಮಗೆ ಗೊತ್ತಾ? ಹೌದು, ಅಲ್ಲಿನ ಜನ ಯೋಗದ ಜೊತೆಗೆ ಶಿವನಾಮ ಜಪಿಸುತ್ತಾರೆ. ಓಂ ನಮಃ ಶಿವಾಯ ಎಂದು ಮಂತ್ರವನ್ನು ಪಠಿಸುತ್ತಿದ್ದಾರೆ. ಆಶ್ಚರ್ಯವೆನಿಸಿದರೂ ಇದು ಸತ್ಯ. ಪ್ಯಾಲೆಸ್ಟೀನ್ ಜನರು ಇಂದು ಸಾವಿರಾರು ಸಂಖ್ಯೆಯಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದೂಗಳ ಆರಾಧ್ಯ ದೈವ ಭಗವಾನ್ ಶಿವನ ಓಂ ನಮಃ ಶಿವಾಯ ಮಂತ್ರವನ್ನು ಸಹ ಜಪಿಸುತ್ತಿದ್ದಾರೆ. ಪ್ಯಾಲೆಸ್ತೀನಿನ ಸುದ್ದಿವಾಹಿನಿಯೊಂದು ಅಲ್ಲಿನ ಜನರಿಗೆ ಮಾನಸಿಕ ಶಾಂತಿ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಈ ಮಂತ್ರಗಳ ಮಹತ್ವವನ್ನು ವಿವರಿಸಿದೆ. لتسليط الضوء أكثر ينضم إلينا للتحليل الدكتور غالب الدعمي أكاديمي وباحث शिव शंकराय शुद्धाय नीलकंठाय धीमहि भक्तवाञ्छितदातारं नमः कैलासवासिने नमः सद्गुणदेव ಇಸ್ಲಾಂ ಕಟ್ಟಳೆಗಳ ಮಧ್ಯೆ ಸನಾತನದ ಅಲೆ. ಯುದ್ಧ ಮತ್ತು ಸಂಘರ್ಷಗಳ ನೆರಳಿನಲ್ಲಿ ಬದುಕುತ್ತಿರುವ ಪ್ಯಾಲೆಸ್ತೀನಿನ ಜನರಿಗೆ ಮಾನಸಿಕ ಒತ್ತಡ, ಭಯ ಮತ್ತು ಆತಂಕದಿಂದ ಹೊರಬರಲು ಯೋಗ ಒಂದು ಉತ್ತಮ ಮಾರ್ಗವಾಗಿ ಕಂಡಿದೆ. ಗಾಜಾದಂತಹ ಪ್ರದೇಶಗಳಲ್ಲಿ ಮಕ್ಕಳಿಗೆ ಯೋಗದ ಮೂಲಕ ಭಯ ಹೋಗಲಾಡಿಸಲು ಮತ್ತು ಅವರ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಸಹಾಯ ಮಾಡಲಾಗುತ್ತಿದೆ ಎಂದು ವರದಿಗಳು ತಿಳಿಸುತ್ತವೆ. ಈ ಮೂಲಕ ಅಲ್ಲಿನ ಜನರು ಸನಾತನದತ್ತ ಆಕರ್ಷಿತರಾಗುತ್ತಿದ್ದಾರೆ. ಅನೇಕ ಇತಿಹಾಸಕಾರರ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಭಾರತ ಮತ್ತು ಮಧ್ಯಪ್ರಾಚ್ಯ ದೇಶಗಳ ನಡುವೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ವಿನಿಮಯ ನಡೆಯುತ್ತಿತ್ತು. ಈ ಕಾರಣದಿಂದಲೇ ಇಂದಿಗೂ ಆ ಪ್ರದೇಶಗಳಲ್ಲಿ ಶಿವನಿಗೆ ಸಂಬಂಧಿಸಿದ ಕೆಲವು ಚಿಹ್ನೆಗಳು ಮತ್ತು ಸಂಪ್ರದಾಯಗಳ ಹೋಲಿಕೆಯನ್ನು ಕಾಣಬಹುದು ಎಂಬುದು ಹಲವರ ವಾದ. ಯೋಗ ಮತ್ತು ಆಯುರ್ವೇದ ಇವತ್ತು ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ. ಇಡೀ ಜಗತ್ತು ಇದನ್ನು ಒಂದು ಆರೋಗ್ಯಕರ ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳುತ್ತಿದೆ. ಪ್ಯಾಲೆಸ್ತೀನಿನ ಜನರೂ ಸಹ ಮಂತ್ರಪಠಣ ಮತ್ತು ಯೋಗದ ಮೂಲಕ ತಮ್ಮ ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಬಯಸುತ್ತಿದ್ದಾರೆ. ಈ ಭಾರತದ ಈ ಪರಂಪರೆ ಇಂದು ಜಾಗತಿಕ ಮಟ್ಟದಲ್ಲಿ ಹೊಸ ಭರವಸೆಯನ್ನು ಮೂಡಿಸುತ್ತಿದೆ.